ಇನ್ನು BMRC ಅಲ್ಲಿಗೆ ಬರ್ತೀರಾ. ಸೊ ಇಲ್ಲಿ ಮೆಟ್ರೋದ ಸಾಕಷ್ಟು ಪ್ರಾಜೆಕ್ಟ್‌ಗಳು ಪೆಂಡಿಂಗ್ ಇದೆ, ಲೇಟ್ ಆಗಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಜನರ ಕಂಪ್ಲೇಂಟ್ ಕೂಡ ಇತ್ತು. ಸೊ ನೀವು ಬಂದಾಗ ಯಾವ್ಯಾವ ಹಂತಕ್ಕೆ ಮೆಟ್ರೋ ಬಂದು ನಿಂತಿತ್ತು? ನೀವು ಬಂದ್ಮೇಲೆ ಪಡೆದುಕೊಂಡಂತ ಬೇಗ ನಿಮ್ಗಿದ್ದಂತ ಚಾಲೆಂಜಸ್? ಮೆಟ್ರೋದು ಚಾಲೆಂಜ್ ಅಂತ ಹೇಳಿದರೆ ಒಂದು ಬೇಸಿಕಲಿ ಎಲ್ಲ ಕೆಲಸಗಳು ನಡೀತಾ ಇತ್ತು. ಓಕೆ. ಸೊ ನಾವು ಬಂದುಬಿಟ್ಟು ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಏನೆಲ್ಲ ಸಾಧಕ ಬಾಧಕ ಇದೆ ಅದನ್ನು ಫಿನಿಷ್ ಮಾಡಿಸ್ಲಿಕ್ಕೆ ಕ್ರಮ ತಗೊಳ್ಬೇಕಂತ ಹೇಳಿ ಕಾನ್ಸ್ಟೆಂಟ್ ಆಗಿ ವೆರಿಫಿಕೇಷನ್ ರಿವ್ಯೂ ಎಲ್ಲ ಮಾಡಿಟ್ಟಿದ್ದೀವಿ. ಓಕೆ. ಫೇಸ್ 3 ಅಂತ ಹೇಳಿಬಿಟ್ಟು ಏನು ನಮ್ಮ JP ನಗರಿಂದ ಹೆಬ್ಬಾಳ್ ತನಕ ಬರಲಿಕ್ಕೆ ಮತ್ತು ಅದರ ಬಗ್ಗೆ ಆ ಪ್ರಾಜೆಕ್ಟ್ ಅಪ್ರೂವಲ್ ಅದೇ ಕಾಲದಲ್ಲಿ ಆಗಿತ್ತು. ಮತ್ತು ಈ 2-3 ಲೈನ್ಸ್ ಏನು ನಮ್ಮ ಟ್ರೈನ್ ಸೆಟ್ಸ್ ಭಾಳ ದಿವಸದಿಂದ ಬರ್ತಾ ಇರಲಿಲ್ಲ, ಅದನ್ನು ಪುಷ್ ಮಾಡಲಿಕ್ಕೆ ಸಾಕಷ್ಟು ಕ್ರಮ ತಗೊಂಡಿದ್ದೇವೆ. ಓಕೆ. ವಿಶೇಷವಾಗಿ ಟಿಟಾಗಢ್ನಿಂದ ಇರ್ತಕ್ಕಂಥ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾಯಿತ್ತು. ಸೊ ಈಗ ಯೆಲ್ಲೋ ಲೈನಲ್ಲಿ ಏನು ಟ್ರೈನ್ ಸೆಟ್ಸು ಬರಲಿಕ್ಕೆ ಅದು ಭಾಳ ಬಿಕಾಸ್ ಆಫ್ ದಿಸ್ ಏನು ಸಮಸ್ಯೆಗಳಿತ್ತು. ಚೈನಾಯಿಂದ ಇಂಪೋರ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಅದು ಮೇಕ್ ಇನ್ ಇಂಡಿಯಾ ಮಾಡಬೇಕು ಅಂತ ಹೇಳಿ ಆ ಕಾಲದಲ್ಲಿ ಸ್ವಲ್ಪ ಒಂದು 2-3 ವರ್ಷದ ಡಿಲೇ ಆಗಿತ್ತು. ಸೊ ಅದನ್ನು ಸ್ವಲ್ಪ ಸಾಲ್ವ್ ಮಾಡಲಿಕ್ಕೆ ಸಾಕಷ್ಟು ಕೆಲಸ ಆಗಿತ್ತು, ನಾವು ಪ್ರೆಡಿಸೆಸರ್ ಮಾಡಿದ್ರು. ನಂತರ ಫೈನಲಿ ಅದನ್ನು ತರಿಸಲಿಕ್ಕೆ ಸ್ವಲ್ಪ ಪುಷ್ ಮಾಡಲಿಕ್ಕೆ ಸಾಕಷ್ಟು ಕೆಲಸ ಮಾಡಿದ್ವಿ. ಓಕೆ. ಸೊ ನಿಮಗೆ ಆ ಮೆಟ್ರೋ BMRC ಅಲ್ಲಿ ಇದ್ದಂಥ ಜರ್ನಿ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆಯಾ? ಆ ಒಂದು ಇಟ್ಸ್ ಏನಂತ ಹೇಳಿದರೆ ಒಂದು ನೋಡಬೇಕು, ಬ್ಯಾಂಗ್ಳೂರಿಯನ್ಸ್ ಭಾಳ ದೇ ಆರ್ ವೆರಿ ಪ್ರೌಡ್ ಆಫ್ ದ ಮೆಟ್ರೋ. ಭಾಳಷ್ಟು ಜನರು ಅದನ್ನು ಉಪಯೋಗ ಮಾಡ್ತಾರೆ. ತಾವು ನೋಡಿರಬೇಕು, ಮೆಟ್ರೋದಲ್ಲಿ ಏನು ಗಲೀಜು ಏನು ಬಿಸಾಡುವುದಿಲ್ಲ, ಎಲ್ಲರೂ ಅದನ್ನು ಏಕದಮ್ ಕ್ಲೀನ್ ಮೇಂಟೈನ್ ಮಾಡ್ತಾರೆ. ಬೇರೆ ಯಾರಾದರೂ ಬಂದುಬಿಟ್ಟು ಸಹ ಗಲೀಜು ಮಾಡಿಬಿಟ್ರೆ ಅವರೇ ಅವರಿಗೆ ಬೈತಾ ಇರ್ತಾರೆ ಅಥವಾ ನೇರವಾಗಿ ಕಂಪ್ಲೇಂಟ್ ಮಾಡ್ತಾರೆ. ನಮ್ಮ ಸ್ಟೇಷನ್ ಮಾಸ್ಟರ್ಸ್ ಆರ್ ಆಲ್ಸೋ ವೆರಿ 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 ಸ್ಟ್ರಿಕ್ಟ್ ಆನ್ ಮ್ಯಾಟರ್ಸ್ ಆಫ್ ಕ್ಲೀನ್ಲಿನೆಸ್, ಮ್ಯಾಟರ್ಸ್ ಆಫ್ ಡಿಸಿಪ್ಲಿನ್. ಸೊ ಒಂದು ಕಲ್ಚರ್ ಇದೆ ಅದರಲ್ಲಿ, ಒಂದು ಎಕ್ಸಲೆನ್ಸ್ ಒಂದು ಕಲ್ಚರ್ ಇದೆ. ಸೊ ಇಟ್ ಈಸ್ ವೆರಿ ನೈಸ್ ಟು ವರ್ಕ್ ಇನ್ ಇಟ್ and we get a lot of support from the citizens. So ಅದಕ್ಕೆ it's always a pleasure to work in an organization where both the public are also responsive, people are also very they expect a lot of work from you and you get a very responsive organization. So ಜನರು ಸಹ ನಮ್ಮ ಆರ್ಗನೈಸೇಷನಲ್ಲಿ ಸಹ ಸಾಕಷ್ಟು ಮೋಟಿವೇಟೆಡ್ ಆಗಿ ಕೆಲಸ ಮಾಡ್ತಾರೆ. ಸೊ ಬೈ ಆ್ಯಂಡ್ ಲಾರ್ಜ್ ವೆರಿ ವೆರಿ ಸ್ಯಾಟಿಸ್ಫೈಯಿಂಗ್ ಎಕ್ಸ್ಪೀರಿಯನ್ಸ್ ಇದೆ.